ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಶಿಡ್ಲಘಟ್ಟದಲ್ಲಿ ವಿಶ್ವ ಯೋಗ ದಿನಾಚರಣೆ. ಆರೋಗ್ಯಕರ ವೃದ್ಧಾಪ್ಯಕ್ಕೆ ಯೋಗ ಅತ್ಯಗತ್ಯ. ಚಿಕ್ಕಲಾನಂದಗೌಡ. ಯೋಗವು ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾಗಿದ್ದು, ಕೇವಲ ವ್ಯಾಯಾಮವಷ್ಟೇ ಅಲ್ಲದೆ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಏಳಿಗೆಗೆ ಸಂಜೀವಿನಿಯಾಗಿದೆ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಚಿಕ್ಕಲಾನಂದಗೌಡ ತಿಳಿಸಿದರು. ನಗರದ ಮಯೂರ ಸರ್ಕಲ್ ಬಳಿ ಇರುವ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 12ನೇ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ವಿಶ್ವದಾದ್ಯಂತ ಈ ಬಾರಿ ಯೋಗ ದಿನಾಚರಣೆಯನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಫಾರ್ ಹೆಲ್ತಿ ಏಜಿಂಗ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗುತ್ತಿದೆ. ದೈಹಿಕ ಸ್ವಾಸ್ಥ್ಯ, ಮಾನಸಿಕ ಶಾಂತಿ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುವಲ್ಲಿ ಯೋಗದ ಪಾತ್ರ ಅಪಾರವಾಗಿದೆ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ನಿತ್ಯ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಚಿಕ್ಕಲಾನಂದಗೌಡ, ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರ, ಬಿಜೆಪಿ ನಗರ ಘಟಕ ಅಧ್ಯಕ್ಷ ದೇವರಾಜ್, ನಗರ ಘಟಕ ಮಾಜಿ ಅಧ್ಯಕ್ಷ ನರೇಶ್, ಪುರುಷೋತ್ತಮ್, ಚೆಲುವರಾಜ್, ಪತಂಜಲಿ ಯೋಗ ಶಿಕ್ಷಕರಾದ ಕೇಶವಮೂರ್ತಿ, ಮೋಹನ್, ಶ್ರೀರಾಮ, ಶಂಕರಣ್ಣ, ರಘು, ವೆಂಕಟೇಶ್, ಅಮಾನುಲ್ಲಾ, ಕದೀರ್, ಮಂಜುಳಮ್ಮ, ಲಕ್ಷ್ಮಿ, ಗಜ್ಜಕ್ಕ ಹಾಗೂ ಸೇವಾ ಸೌಧದ ಬಿಜೆಪಿ ಕಾರ್ಯಾಲಯದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಪದಾಧಿಕಾರಿಗಳು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳೊಂದಿಗೆ ಸೇರಿ ಯೋಗಾಭ್ಯಾಸ ಮಾಡಲಾಯಿತು. गुरु भारत माता की जय, प्रभु श्री रामचंद्र महाराज की जय, वंदे मातरम, वंदे मातरम, वंदे मातरम. हरि ओम. ಮೊದಲಿಗೆ ಎಲ್ಲರಿಗೂ 12ನೇ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸಿ. भारत माता की जय, भारत माता की जय, जय श्री राम. ಇವತ್ತಿನ ದಿವಸ ನಾವು ನಮ್ಮ ಸೇವಾ ಸೌಧದಲ್ಲಿ ಪತಂಜಲಿ ಯೋಗ ಶಿಬಿರದ ಕಡೆಯಿಂದ ಸತತವಾಗಿ 3ನೇ ವರ್ಷ ನಾವು ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೂ ಇದೊಂದು ಸುದಿನವೇ ಸರಿ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮ್ಮದು ಭಾರತ ದೇಶ ಅಂತ ಹೇಳಿದ್ರೆ ಸನಾತನ ಧರ್ಮ ಇರ್ತಕ್ಕಂತಹ ದೇಶ, ಸನಾತನ ಧರ್ಮವನ್ನು ನಂಬಿರ್ತಕ್ಕಂತಹ ದೇಶ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ವಿಶ್ವ ಮುನಿಗಳು, ಸನಾತನ ವಿಶ್ವ ಮುನಿಗಳು ಈ ಒಂದು ಯೋಗವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಅಂದಿನ ಕಾಲದಿಂದಲೂ ಮುಂದುವರಿಸ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆ ನಮ್ಮ ಭಾರತದಲ್ಲಿ, ಅದನ್ನು ಮನಸ್ಸಿನಲ್ಲಿಟ್ಕೊಂಡು ನಮ್ಮ ವಿಶ್ವನಾಯಕರಾಗಿರ್ತಕ್ಕಂತಹ ಪ್ರಧಾನಮಂತ್ರಿಗಳು ವಿಶ್ವಸಂಸ್ಥೆಯಲ್ಲಿ ಇದರ ಒಂದು ಪ್ರಸ್ತಾವನೆಯನ್ನು ಮಾಡ್ತಾರೆ. ಎಲ್ಲ ರಾಷ್ಟ್ರಗಳು ಇದಕ್ಕೆ ಹೋಗೊಟ್ಟು ಖಂಡಿತವಾಗೂ ಇದನ್ನು ನಾವು ಒಂದು ವಿಶ್ವ ದಿನವಾಗಿ ಆಚರಣೆ ಮಾಡೋಣ. ಎಲ್ಲರೂ ಸಹ ಇದನ್ನು ಜೂನ್ 21ರ ದಿನ ನಾವೊಂದು ಈ ಯೋಗವನ್ನು ಮಾಡ್ತಕ್ಕಂಥದ್ದನ್ನು ಮಾಡಲೇಬೇಕಾಗ್ತದೆ ಅಂಥೇಳಿ ಕೇವಲ ಜೂನ್ 21ಕ್ಕೆ ಸೀಮಿತವಾಗದೆ ಪ್ರತಿದಿನವೂ ಬೆಳಗ್ಗೆ ಹೊಟ್ಟೆಗೆ ಏನೂ ತಗೊಳ್ಳದೆ ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ ಪಕ್ಷ ಒಂದು 45ರಿಂದ 1 ತಾಸುಗಳವರೆಗೂ ನಾವು ಯೋಗವನ್ನು ಮಾಡಿದಾಗ ನಮ್ಮ ಮನಸ್ಸು, ದೇಹವನ್ನು ನಿಯಂತ್ರಿಸ್ತಕ್ಕಂಥ ಕೆಲಸ ಆಗುತ್ತೆ. ನಮ್ಮ ಜೀವನದಲ್ಲಿ ಸುಮಾರು ಒತ್ತಡಗಳ ಮಧ್ಯೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಪ್ರತಿದಿನ ಈ ಒಂದು ಯೋಗವನ್ನು ಮಾಡೋದ್ರ ಮುಖಾಂತರ ನಮ್ಮ ವಯಸ್ಸನ್ನು ಆರೋಗ್ಯಕರವಾಗಿ ಕಳೀತಕ್ಕಂಥ ಒಂದು ಸಮಯವಾಗಿರುತ್ತದೆ ಈ ಯೋಗ ಮಾಡೋದರಿಂದ.
ಎಷ್ಟೆಲ್ಲ ಅನುಕೂಲಗಳಾಗಿದೆ ಅಂತೇಳಿ ಈಗಾಗಲೇ ನಮ್ಮ ಗುರುಗಳು ತಿಳಿಸ್ಕೊಟ್ಟಿರ್ತಾರೆ. ಈ ಯೋಗವನ್ನು ನಾವು ಪ್ರತಿ ವರ್ಷದಂತೆ ಪ್ರತಿ ದಿನವೂ ಸಹ ನಾವು ಈ ಶಿಡ್ಲಘಟ್ಟದಲ್ಲಿ ಮಾಡೋಣ. ಈಗಾಗಲೇ ನಾವು ಪತಂಜಲಿ ಯೋಗ ಶಿಬಿರದವರಿಗೆ ಮನವಿಯನ್ನು ಮಾಡಿಕೊಂಡ್ವಿ. ನಿಮಗೆ ಅವಶ್ಯಕತೆ ಇದ್ದರೆ ದಯಮಾಡಿ ಈ ಸೇವಾ ಸೌಧವನ್ನು ನಿಮ್ಮ ಯೋಗ ಶಿಬಿರವಾಗಿ ಮಾರ್ಪಡಿಸ್ಕೊಳ್ಳಿ. ಅದಕ್ಕೆ ಬೇಕಾದಂತಹ ಅನುಕೂಲಗಳನ್ನು ನಾವು ಸಿಕಲ್ ರಾಮಚಂದ್ರಗೌಡರಲ್ಲಿ ಮನವಿ ಮಾಡಿಕೊಂಡು ಖಂಡಿತವಾಗಿ ಏನೆಲ್ಲ ಅವಶ್ಯಕತೆ ಇದೆ ಅದನ್ನು ಇಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಈ ಮುಖಾಂತರ ಮನವಿಯನ್ನು ಮಾಡ್ಕೊತೀವಿ. ಪ್ರತಿಯೊಬ್ಬರು ಯೋಗವನ್ನು ಮಾಡೋಣ, ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋಣ, ನಾವು ಸಹ ಆರೋಗ್ಯವಾಗಿರೋಣ, ಇತರರನ್ನು ಆರೋಗ್ಯವಾಗಿರಲಿಕ್ಕೆ ಈ ಸಲಹೆಗಳನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸನಾತನ ಧರ್ಮದಲ್ಲಿ ಸನಾತನೀಯರು ಅಂದರೆ ಋಷಿಮುನಿ ಪಂಗದವರು ಆಗಲೇ ನಮಗೆ ಒಂದು ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ಒತ್ತಡದ ಜೀವನದಲ್ಲಿ ಆ ಒಂದು ಒಳ್ಳೆಯ ವಿಚಾರಗಳನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತೇಳಿ ಹೇಳಿದ್ದಾರೆ. ಈಗ ನಾವು ಪಾಶ್ಚಾತ್ಯರ ಸಂಸ್ಕೃತಿಗೆ ಹೋಗೊಟ್ಟು ನಾವು ಎಲ್ಲ ಕಾಯಿಲೆಗಳನ್ನು ನಾವು ನಮ್ಮಷ್ಟಕ್ಕೆ ನಾವೇ ತಂದುಕೊಳ್ತಾ ಇದ್ದೀವಿ. ಆ ಒಂದು ರೋಗಗಳು, ಆ ಒಂದು ಬಾಧೆಗಳು, ಆ ಮನಸ್ಥಿತಿಗೆ ನಾವು ಪಾಶ್ಚಾತ್ಯರ ಔಷಧಿಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಆ ಔಷಧಿಗಳನ್ನು ಉಪಯೋಗಿಸೋದ್ರಿಂದ ಸೈಡ್ ಎಫೆಕ್ಟ್ಸು ಜಾಸ್ತಿ ಆಗ್ತಾ ಇದೆ. ಯಾವುದೇ ಒಂದು ಕಾಯಿಲೆಗೆ ಮದ್ದನ್ನು ಔಷಧಿನೇ ತಗೊಂಡ್ರೆ ಆ ಔಷಧಿಯಿಂದ ಮತ್ತೊಂದು ಕಾಯಿಲೆಗೆ ಪ್ರೇರಣೆ ನೀಡುವಂಥದ್ದು. ಆದರೆ ನಮ್ಮ ಋಷಿಮುನಿಗಳು ತಿಳಿಸಿದಂತೆ ಯೋಗವನ್ನು ಮಾಡ್ತಾಯಿದ್ರೆ, ಪ್ರಾಣಾಯಾಮವನ್ನು ಮಾಡ್ತಾಯಿದ್ರೆ ನಮಗೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಅದನ್ನು ನಾವು ಈ ನಿಜ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ನಾವು ಆರೋಗ್ಯವಂತರಾಗಿರುವುದರ ಜೊತೆಗೆ ನಮ್ಮ ಕುಟುಂಬವನ್ನು ಆರೋಗ್ಯದ ಕಡೆಗೆ ತಂದು ನಮ್ಮ ಸಮಾಜವನ್ನು ಆರೋಗ್ಯದ ಸಮಾಜವಾಗಿ ನಿರ್ಮಾಣ ಮಾಡಲು ಬಹಳ ಅನುಕೂಲವಾಗುತ್ತದೆ. ಆದ್ದರಿಂದ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆ ಅಂತ ಹೇಳಿದರೆ, ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಪ್ರತಿನಿತ್ಯ ಯೋಗಾಸನ ಅಭ್ಯಾಸವನ್ನು ನಡೆಸ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ಆ ಅಭ್ಯಾಸದಲ್ಲಿ ಪಾಲ್ಗೊಂಡು ಆರೋಗ್ಯವಂತರಾಗಿ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ತಿಲಾಂಜಲಿ.